ಬಿಬಿಎಂಪಿ ಸರ್ವೆಯಲ್ಲಿ ಕಳ್ಳಾಟ ನಡೀತಾ ಇರೋದನ್ನ ರಿಪಬ್ಲಿಕ್ ಕನ್ನಡವೇ ಬಯಲು ಮಾಡಿತ್ತು. ಎಸ್ಸಿ ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ರು, ಒಂಥರ ದುರ್ಬಳಕೆ ಅಂತ ಹೇಳಬೇಕು. ನಾವು ಪೌರ ಕಾರ್ಮಿಕರನ್ನ ಬಳಕೆ ಮಾಡ್ತಾ ಇಲ್ಲ, ಆಯಾ ಏರಿಯಾದ ಬಗ್ಗೆ ಮಾಹಿತಿ ನೀಡೋಕೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವತ್ತು ಅಲ್ಲಿ ಚೀಟಿ ಅಂಚಿ ಓಡೋಗ್ತಿದ್ದವ್ರು ಯಾರನ್ನ ಹೈರ್ ಮಾಡಿದ್ರಿ? ಆಯಾ ಏರಿಯಾದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ವಿ ಅಂತ. ಏನ್ ಮಾಹಿತಿ ನೀಡೋದಿದೆ? ಸ್ಥಳೀಯ ಪೌರ ಕಾರ್ಮಿಕರಿಗೆ ಏರಿಯಾ ಮಾಹಿತಿ ಇರುತ್ತೆ, ಹಾಗಾಗಿ ಅವ್ರನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ ಅಂತ. ಸರ್ವೆ ಹಾಗೂ ಜಾಗೃತಿಗೆ 3 ಕೋಟಿ ಖರ್ಚಾಗಿದೆ ಅಂತ. ಇವ್ರ ಮನೆಗೆ ಹೋಗಿ ಬಿಲ್ ಅಂಟ್ಸ್ ಬರ್ತಾ ಇದ್ರಲ್ಲ, ಸರ್ವೆ ಆಗಿದೆ ಅಂತ ಮಾತಾಡ್ದೆ, ಏನು ಯಾರಿದಾರ ಆ ಮನೆಯಲ್ಲಿ ನೋಡ್ದೆ 3 ಕೋಟಿ ರೂಪಾಯಿ ಇಂಥ ಸರ್ವೆಗೆ ಖರ್ಚಾಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಜನರ ದುಡ್ಡು ಪೋಲಾಗಿದೆ ನೋಡಿ. ಈಗ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಪೌರ ಕಾರ್ಮಿಕರನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಮೀಕ್ಷೆ ಮಾಡೋದಕ್ಕೆ ಮತ್ತೆ ಸ್ಟಿಕ್ಕರಿಂಗ್ ಅಂಟಿಸೋದಕ್ಕೆ ಪೌರ ಕಾರ್ಮಿಕರನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಿ ಈಗ ಅವರ ಸಂಘದ ಅಧ್ಯಕ್ಷರಾದ ಮುತ್ತಲಪ್ಪ ಕೂಡ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಬಿಬಿಎಂಪಿಯ ವಿಶೇಷ ಆಯುಕ್ತರಾಗಿರುವಂತಹ ವಿಕಾಸ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ವಿಕಾಸ್ ಸರ್, ಈಗ ಒಂದು ವಿಚಾರ ಬರ್ತಾ ಇದೆ, ಪೌರ ಕಾರ್ಮಿಕರನ್ನ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸೋದಕ್ಕೆ ಒಂದು ನಮ್ಮನ್ನ ಒತ್ತಡ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸರ್, ಏನ್ ಹೇಳ್ತೀರಿ? ತಮ್ಮ ಮುಖಾಂತರ ಎಲ್ಲರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ನಮ್ಮ ಸ್ಟಿಕರಿಂಗ್ ಆಕ್ಟಿವಿಟಿ ಇದೆಲ್ಲ, ಈ ಸ್ಟಿಕರಿಂಗ್ ಆಕ್ಟಿವಿಟಿ ಸಲುವಾಗಿನೇ ಒಂದು ಸೆಪರೇಟ್ ಆಪ್ ಮಾಡಲಾಗಿದೆ. ಆ ಆಪ್ ಅಲ್ಲಿ ಪ್ರತಿಯೊಬ್ಬರು ಯಾರ್ಯಾರಿಗೆ ನಾವು ವೈಟ್ ಲಿಸ್ಟ್ ಮಾಡಿರ್ತೀವಿ, ಈ ಆಪ್ ಅಲ್ಲಿ ಯಾರಿಗೆ ಕೂಡ ಹೋಗಿ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿಕ್ಕೆ ಬರಲ್ಲ, ಅವ್ರದ್ದು ನಂಬರ್ ವೈಟ್ ಲಿಸ್ಟ್ ಆಗಬೇಕಾಗ್ತದೆ. ಮತ್ತೆ ಅವ್ರ ಮನೆಗೆ ಹೋಗಿ ಅಲ್ಲಿ ಸರ್ವೆ ಆಗಿದೆಯೋ ಇಲ್ಲ ಅದನ್ನು ಖಚಿತಪಡಿಸಿಕೊಂಡು, ಸರ್ವೆ ಆಗದೆ ಇರೋದಿದ್ರೆ ನಮ್ಮ ಒರಿಜಿನಲ್ ಏನ್ ಮೇನ್ ಆಪ್ ಇದೆ ಆ ಆಪ್ ಅಲ್ಲಿ ಡೀಟೇಲ್ಡ್ ಆದ ಸರ್ವೆ ಮಾಡಬೇಕಾಗ್ತದೆ. ಒಂದು ವೇಳೆ ಸರ್ವೆ ಆಗಿರೋದಿದ್ರೆ ಅವರು ಸ್ಟಿಕ್ಕರ್ ಅಂಟಿಸ್ತಾರೆ ಸರ್ವೆ ಆಗಿದೆ ಅಂತ. ಒಂದು ವೇಳೆ ಮನೆಯಲ್ಲಿ ಇರುವಂತದ್ದು ಅವ್ರ ಜೊತೆ ಸಮಾಲೋಚಿಸದೆ ಯಾರೊಬ್ರು ಸ್ಟಿಕ್ಕರ್ ಅಂಟಿಸಿ ಅಲ್ಲಿಂದ ಹೋದ್ರೆ ಆ ಸ್ಟಿಕ್ಕರ್ ಮೇಲೇನೆ ನಮ್ಮ ಹೆಲ್ಪ್ ಲೈನ್ ನಂಬರ್ ನೀಡಲಾಗಿರುತ್ತದೆ, ಆ ಹೆಲ್ಪ್ ಲೈನ್ ನಂಬರ್ ಬಳಸಬೇಕು. QR ಕೋಡ್ ನೀಡಲಾಗಿರುತ್ತದೆ, ಆನ್ಲೈನ್ ಕೂಡ ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬರುತ್ತದೆ. ಈಗ ಸೆಕೆಂಡ್ ಪ್ರಶ್ನೆ ನೀವು ಕೇಳಿರುವಂತದ್ದು, ಪೌರ ಕಾರ್ಮಿಕರಿಗೆ ಅವ್ರದ್ದು ಸೂಪರ್ವೈಸರ್ಸ್ ಗಳಿಗೆ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದೀವಿ, ಅವರಿಗೆ ಈ ಸರ್ವೆಯಲ್ಲಿ ನಾವು ಈ ಸ್ಟಿಕ್ಕರಿಂಗ್ ಆಕ್ಟಿವಿಟಿಲಿ ಭಾಗವಹಿಸಲಿಕ್ಕೆ ಹೇಳಿದೀವಿ ಅಂತ ಅನ್ನೋದು. ಅವರಿಗೆ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿ ಈ ಆಕ್ಟಿವಿಟಿಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ನಾವು ಹೇಳಿಲ್ಲ. ಆದ್ರೆ ಲೋಕಲ್ ಏರಿಯಾದಲ್ಲಿ ನಮ್ಮ ಪೌರ ಕಾರ್ಮಿಕರುಗಳು ಅವರಿಗೆ ಏರಿಯಾ ಡೀಟೇಲ್ ಆಗಿ ಗೊತ್ತಿರುತ್ತದೆ. ಸೊ ನಮ್ಮ ಯಾರು ಎನ್ಯೂಮರೇಟರ್ ಅಲ್ಲಿ ಹೋಗಿ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಹೋಗ್ತಾರೆ, ಅವರ ಜೊತೆಗೆ ಏರಿಯಾ ತೋರಿಸಲಿಕ್ಕೆ ಅವರು ಹೋಗ್ತಾ ಇರಬಹುದು. ಅವರಿಗೆ ಸ್ಟಿಕ್ಕರಿಂಗ್ ಆಕ್ಟಿವಿಟಿಗೆ ವೈಟ್ ಲಿಸ್ಟ್ ಎಲ್ಲಿ ಕೂಡ ಮಾಡಿಲ್ಲ. ನಾವು ನಮ್ಮ ಝೋನಲ್ ಕಮಿಷನರ್ಸ್ ಗಳಿಗೆ ಅದೇ ತರಹದ ಡೈರೆಕ್ಷನ್ ನೀಡಿರುವುದಿದೆ. ಮತ್ತೊಂದು ವಿಚಾರ ಸರ್, ಇದರೂ ಕೂಡ ಈ ಒಂದು ಸಮೀಕ್ಷೆಗೆ ಎಷ್ಟು ಖರ್ಚು ಮಾಡಲಾಗಿದೆ ಸರ್? ಅಂದ್ರೆ ಈಗ ಸ್ಟಿಕ್ಕರಿಂಗ್ ಆಗಿರ್ಬೋದು, ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿರ್ಬೋದು, ಸೊ ಈ ಒಂದು ಆಕ್ಟಿವಿಟೀಸ್ ಎಷ್ಟು ಖರ್ಚಾಗಿದೆ ಸರ್? ಈಗ ನೋಡಿ, ಈ ಸರ್ವೆ ಚಾಲು ಆಗದಿಂದ ನಾವು ಬೇರೆ ಬೇರೆ ತರಹದ್ದು IEC ಆಕ್ಟಿವಿಟಿ ಈ ಸರ್ವೆಗೆ ನಡೀತಾ ಇದೆ. ತಾವು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕಂತ ಅನ್ನೋದು ದೃಷ್ಟಿಯಿಂದ ಆಟೋಸ್ ಮುಖಾಂತರ ಪಬ್ಲಿಸಿಟಿ ಆಗಿರ್ಬೋದು, ಸ್ಟ್ರೀಟ್ ಪ್ಲೇಸ್ ಆಗಿರ್ಬೋದು, ಪೋಸ್ಟರ್ಸ್ ಬ್ಯಾನರ್ಸ್ ಆಗಿರ್ಬೋದು, ಪ್ಯಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಮತ್ತೆ ಈ ಸ್ಟಿಕರಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಮತ್ತೆ ಸ್ಟಿಕರಿಂಗ್ ರಿಲೇಟೆಡ್ ರೆಮ್ಯೂನರೇಷನ್ ಇರ್ಬೋದು, ಇದು ಎಲ್ಲ ಒಂದು ಶಾರ್ಟ್ ಫಿಲ್ಮ್ ಕೂಡ ಮಾಡಿದೀವಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಮೇಲೆ ಮೋರ್ ದನ್ 8 million to 1 crore ವ್ಯೂಸ್ ನಾವು ಜಿಯೋಗ್ರಫಿಕಲ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಲೊಕೇಶನ್ ಅಲ್ಲಿ ಇದು ಮಾಡಿರುವಂತದ್ದಾಗಿರ್ಬೋದು. ಇದು ಎಲ್ಲ ಪುಟ್ ಟುಗೆದರ್ ಅಪ್ ಟು 3 CR ತನ ಎಕ್ಸ್ಪೆಂಡಿಚರ್ ಆಗಿರ್ಬೋದು. ಎಕ್ಸಾಕ್ಟ್ ಡೀಟೇಲ್ಸ್ ಆಕ್ಚುಲಿ ಆನ್ ಗ್ರೌಂಡ್ ಏನೇನಾಗಿರುತ್ತದೆ, ಸ್ಟಿಕ್ಕರ್ ಎಷ್ಟು ಕೊನೆ ತನಕ ಅಂಟಿಸ್ತೀವಿ, ಮತ್ತೆ ಎಷ್ಟು ಬಳಕೆ ಮಾಡಿರ್ತೀವಿ, ಅದರ ಬೇಸಿಸ್ ಮೇಲೆ ಟೋಟಲ್ ಎಕ್ಸ್ಪೆಂಡಿಚರ್ ವಿಲ್ ಗೆಟ್ ಡಿಸೈಡೆಡ್. ಬಟ್ ಅಪ್ರಾಕ್ಸಿಮೇಟ್ ಆಗಿ ಅರೌಂಡ್ 3 CR ನಾವು ಎಕ್ಸ್ಪೆಂಡಿಚರ್ ಮಾಡಿರಬಹುದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ ಬಿಬಿಎಂಪಿ ಸರ್ವೆಯಲ್ಲಿ ಕಳ್ಳಾಟ ನಡೀತಾ ಇರೋದನ್ನ ರಿಪಬ್ಲಿಕ್ ಕನ್ನಡವೇ ಬಯಲು ಮಾಡಿತ್ತು. ಎಸ್ಸಿ ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ರು, ಒಂಥರ ದುರ್ಬಳಕೆ ಅಂತ ಹೇಳಬೇಕು. ನಾವು ಪೌರ ಕಾರ್ಮಿಕರನ್ನ ಬಳಕೆ ಮಾಡ್ತಾ ಇಲ್ಲ, ಆಯಾ ಏರಿಯಾದ ಬಗ್ಗೆ ಮಾಹಿತಿ ನೀಡೋಕೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವತ್ತು ಅಲ್ಲಿ ಚೀಟಿ ಅಂಚಿ ಓಡೋಗ್ತಿದ್ದವ್ರು ಯಾರನ್ನ ಹೈರ್ ಮಾಡಿದ್ರಿ? ಆಯಾ ಏರಿಯಾದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ವಿ ಅಂತ. ಏನ್ ಮಾಹಿತಿ ನೀಡೋದಿದೆ? ಸ್ಥಳೀಯ ಪೌರ ಕಾರ್ಮಿಕರಿಗೆ ಏರಿಯಾ ಮಾಹಿತಿ ಇರುತ್ತೆ, ಹಾಗಾಗಿ ಅವ್ರನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ ಅಂತ. ಸರ್ವೆ ಹಾಗೂ ಜಾಗೃತಿಗೆ 3 ಕೋಟಿ ಖರ್ಚಾಗಿದೆ ಅಂತ. ಇವ್ರ ಮನೆಗೆ ಹೋಗಿ ಬಿಲ್ ಅಂಟ್ಸ್ ಬರ್ತಾ ಇದ್ರಲ್ಲ, ಸರ್ವೆ ಆಗಿದೆ ಅಂತ ಮಾತಾಡ್ದೆ, ಏನು ಯಾರಿದಾರ ಆ ಮನೆಯಲ್ಲಿ ನೋಡ್ದೆ 3 ಕೋಟಿ ರೂಪಾಯಿ ಇಂಥ ಸರ್ವೆಗೆ ಖರ್ಚಾಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಜನರ ದುಡ್ಡು ಪೋಲಾಗಿದೆ ನೋಡಿ.
ಈಗ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಪೌರ ಕಾರ್ಮಿಕರನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಮೀಕ್ಷೆ ಮಾಡೋದಕ್ಕೆ ಮತ್ತೆ ಸ್ಟಿಕ್ಕರಿಂಗ್ ಅಂಟಿಸೋದಕ್ಕೆ ಪೌರ ಕಾರ್ಮಿಕರನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಿ ಈಗ ಅವರ ಸಂಘದ ಅಧ್ಯಕ್ಷರಾದ ಮುತ್ತಲಪ್ಪ ಕೂಡ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಬಿಬಿಎಂಪಿಯ ವಿಶೇಷ ಆಯುಕ್ತರಾಗಿರುವಂತಹ ಕಿಶೋರ್ ವಿಕಾಸ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ವಿಕಾಸ್ ಸರ್, ಈಗ ಒಂದು ವಿಚಾರ ಬರ್ತಾ ಇದೆ, ಪೌರ ಕಾರ್ಮಿಕರನ್ನ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸೋದಕ್ಕೆ ಒಂದು ನಮ್ಮನ್ನ ಒತ್ತಡ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸರ್, ಏನ್ ಹೇಳಿದ್ರಿ? ತಮ್ಮ ಮುಖಾಂತರ ಎಲ್ಲರಿಗೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ನಮ್ಮ ಸ್ಟಿಕರಿಂಗ್ ಆಕ್ಟಿವಿಟಿ ಇದೆಲ್ಲ, ಈ ಸ್ಟಿಕರಿಂಗ್ ಆಕ್ಟಿವಿಟಿ ಸಲುವಾಗಿನೇ ಒಂದು ಸೆಪರೇಟ್ ಆಪ್ ಮಾಡಲಾಗಿದೆ. ಆ ಆಪ್ ಅಲ್ಲಿ ಪ್ರತಿಯೊಬ್ಬರು ಯಾರ್ಯಾರಿಗೆ ನಾವು ವೈಟ್ ಲಿಸ್ಟ್ ಮಾಡಿರ್ತೀವಿ, ಈ ಆಪ್ ಅಲ್ಲಿ ಯಾರಿಗೆ ಕೂಡ ಹೋಗಿ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿಕ್ಕೆ ಬರಲ್ಲ, ಅವ್ರದ್ದು ನಂಬರ್ ವೈಟ್ ಲಿಸ್ಟ್ ಆಗಬೇಕಾಗ್ತದೆ. ಮತ್ತೆ ಅವ್ರ ಮನೆಗೆ ಹೋಗಿ ಅಲ್ಲಿ ಸರ್ವೆ ಆಗಿದೆಯೋ ಇಲ್ಲ ಅದನ್ನು ಖಚಿತಪಡಿಸಿಕೊಂಡು, ಸರ್ವೆ ಆಗದೆ ಇರೋದಿದ್ರೆ ನಮ್ಮ ಒರಿಜಿನಲ್ ಏನ್ ಮೇನ್ ಆಪ್ ಇದೆ ಆ ಆಪ್ ಅಲ್ಲಿ ಡೀಟೇಲ್ಡ್ ಆದ ಸರ್ವೆ ಮಾಡಬೇಕಾಗ್ತದೆ. ಒಂದು ವೇಳೆ ಸರ್ವೆ ಆಗಿರೋದಿದ್ರೆ ಅವರು ಸ್ಟಿಕ್ಕರ್ ಅಂಟಿಸ್ತಾರೆ ಸರ್ವೆ ಆಗಿದೆ ಅಂತ. ಒಂದು ವೇಳೆ ಮನೆಯಲ್ಲಿ ಇರುವಂತದ್ದು ಅವ್ರ ಜೊತೆ ಸಮಾಲೋಚಿಸದೆ ಯಾರೊಬ್ರು ಸ್ಟಿಕ್ಕರ್ ಅಂಟಿಸಿ ಅಲ್ಲಿಂದ ಹೋದ್ರೆ ಆ ಸ್ಟಿಕ್ಕರ್ ಮೇಲೇನೆ ನಮ್ಮ ಹೆಲ್ಪ್ ಲೈನ್ ನಂಬರ್ ನೀಡಲಾಗಿರುತ್ತದೆ, ಆ ಹೆಲ್ಪ್ ಲೈನ್ ನಂಬರ್ ಬಳಸಬೇಕು. QR ಕೋಡ್ ನೀಡಲಾಗಿರುತ್ತದೆ, ಆನ್ಲೈನ್ ಕೂಡ ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬರುತ್ತದೆ. ಈಗ ಸೆಕೆಂಡ್ ಪ್ರಶ್ನೆ ನೀವು ಕೇಳಿರುವಂತದ್ದು, ಪೌರ ಕಾರ್ಮಿಕರಿಗೆ ಅವ್ರದ್ದು ಸೂಪರ್ವೈಸರ್ಸ್ ಗಳಿಗೆ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದೀವಿ, ಅವರಿಗೆ ಈ ಸರ್ವೆಯಲ್ಲಿ ನಾವು ಈ ಸ್ಟಿಕ್ಕರಿಂಗ್ ಆಕ್ಟಿವಿಟಿಲಿ ಭಾಗವಹಿಸಲಿಕ್ಕೆ ಹೇಳಿದೀವಿ ಅಂತ ಅನ್ನೋದು. ಅವರಿಗೆ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿ ಈ ಆಕ್ಟಿವಿಟಿಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ನಾವು ಹೇಳಿಲ್ಲ. ಆದ್ರೆ ಲೋಕಲ್ ಏರಿಯಾ ಅಲ್ಲಿ ನಮ್ಮ ಪೌರ ಕಾರ್ಮಿಕರುಗಳು ಅವರಿಗೆ ಏರಿಯಾ ಡೀಟೇಲ್ ಆಗಿ ಗೊತ್ತಿರುತ್ತದೆ. ಸೊ ನಮ್ಮ ಯಾರ ಎನ್ಯೂಮರೇಟರ್ ಅಲ್ಲಿ ಹೋಗಿ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಹೋಗ್ತಾರೆ, ಅವರ ಜೊತೆಗೆ ಏರಿಯಾ ತೋರಿಸಲಿಕ್ಕೆ ಅವರು ಹೋಗ್ತಾ ಇರಬಹುದು. ಅವರಿಗೆ ಸ್ಟಿಕ್ಕರಿಂಗ್ ಆಕ್ಟಿವಿಟಿಗೆ ವೈಟ್ ಲಿಸ್ಟ್ ಎಲ್ಲಿ ಕೂಡ ಮಾಡಿಲ್ಲ. ನಾವು ನಮ್ಮ ಝೋನಲ್ ಕಮಿಷನರ್ಸ್ ಗಳಿಗೆ ಅದೇ ತರದ ಡೈರೆಕ್ಷನ್ ನೀಡಿರುವುದಿದೆ. ಮತ್ತೊಂದು ವಿಚಾರ ಸರ್, ಇವರು ಕೂಡ ಈ ಒಂದು ಸಮೀಕ್ಷೆಗೆ ಎಷ್ಟು ಖರ್ಚು ಮಾಡಲಾಗಿದೆ ಸರ್? ಅಂದ್ರೆ ಈಗ ಸ್ಟಿಕ್ಕರಿಂಗ್ ಆಗಿರ್ಬೋದು, ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿರ್ಬೋದು, ಸೊ ಈ ಒಂದು ಆಕ್ಟಿವಿಟೀಸ್ ಎಷ್ಟು ಖರ್ಚಾಗಿದೆ ಸರ್? ಈಗ ನೋಡಿ, ಈ ಸರ್ವೆ ಚಾಲು ಆಗದಿಂದ ನಾವು ಬೇರೆ ಬೇರೆ ತರದ್ದು IC ಆಕ್ಟಿವಿಟಿ ಈ ಸರ್ವೆಗೆ ನಡೀತಾ ಇದೆ. ತಾವು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕಂತ ಅನ್ನೋದು ದೃಷ್ಟಿಯಿಂದ ಆಟೋಸ್ ಮುಖಾಂತರ ಪಬ್ಲಿಸಿಟಿ ಆಗಿರ್ಬೋದು, ಸ್ಟ್ರೀಟ್ ಪ್ಲೇಸ್ ಆಗಿರ್ಬೋದು, ಪೋಸ್ಟರ್ಸ್ ಬ್ಯಾನರ್ಸ್ ಆಗಿರ್ಬೋದು, ಪ್ಯಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಮತ್ತೆ ಈ ಸ್ಟಿಕರಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಮತ್ತೆ ಸ್ಟಿಕರಿಂಗ್ ರಿಲೇಟೆಡ್ ರೆಮ್ಯೂನರೇಷನ್ ಇರ್ಬೋದು, ಇದು ಎಲ್ಲ ಒಂದು ಶಾರ್ಟ್ ಫಿಲ್ಮ್ ಕೂಡ ಮಾಡಿದೀವಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಮೇಲೆ ಮೋರ್ ದನ್ 8 million to 1 crore ವ್ಯೂಸ್ ನಾವು ಜಿಯೋಗ್ರಾಫಿಕಲ್ BBMP ವ್ಯಾಪ್ತಿಯಲ್ಲಿ ಲೊಕೇಶನ್ ಅಲ್ಲಿ ಇದು ಮಾಡಿರುವಂತದ್ದಾಗಿರ್ಬೋದು. ಇದು ಎಲ್ಲ ಪುಟ್ ಟುಗೆದರ್ ಅಪ್ ಟು 3 CR ತನ ಎಕ್ಸ್ಪೆಂಡಿಚರ್ ಆಗಿರ್ಬೋದು. ಎಕ್ಸಾಕ್ಟ್ ಡೀಟೇಲ್ಸ್ ಆಕ್ಚುಲಿ ಆನ್ ಗ್ರೌಂಡ್ ಏನೇನಾಗಿರುತ್ತದೆ, ಸ್ಟಿಕ್ಕರ್ ಎಷ್ಟು ಕೊನೆ ತನಕ ಅಂಟಿಸ್ತೀವಿ, ಮತ್ತೆ ಎಷ್ಟು ಬಳಕೆ ಮಾಡಿರ್ತೀವಿ, ಅದರ ಬೇಸಿಸ್ ಮೇಲೆ ಟೋಟಲ್ ಎಕ್ಸ್ಪೆಂಡಿಚರ್ ವಿಲ್ ಗೆಟ್ ಡಿಸೈಡೆಡ್. ಬಟ್ ಅಪ್ರಾಕ್ಸಿಮೇಟ್ ಆಗಿ ಅರೌಂಡ್ 3 CR ನಾವು ಎಕ್ಸ್ಪೆಂಡಿಚರ್ ಮಾಡಿರ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.